ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕಲೀಗಾದಂತ ಮೈಲಾರಿ ಪಟಾತ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಏನ್ ಸಮಸ್ಯೆ ಇದೆ? ಈಗ ಮುಂಚೆಯಿಂದ ಇದೇ ಸಮಸ್ಯೆ, ಬರೀ ಡ್ರೈವರ್ ಕಂಡಕ್ಟರ್ ಅಡ್ಡ ಹಾಕೋದು, ಅವ್ರಿಗೆ ಮಸಿ ಬಳಿಯೋದು, ಬಸ್ಸಿನ ನಂಬರ್ ಪ್ಲೇಟಿಗೆ ಇಷ್ಟು ಮಸಿ ಹಾಕೋದು, ಇವ್ರನ್ನ ಅಡ್ಡ ಹಾಕೊಂಡು ಮಸಿ ಬಳಿಯೋದು, ಇದೇ ಕೆಲಸ ಆಯ್ತು. ಸರ್ಕಾರಿ ಸಚಿವರಿಗೋ ಮತ್ತೊಬ್ಬರಿಗೋ ಮಂತ್ರಿಗಳಿಗೋ ಈ ಮಸಿ ಬಳದಿದ್ರೆ ಒಂದು ಹಂತಕ್ಕಾರು ಬರ್ತಾ ಇತ್ತು ಅಂತ ಸಾರ್ವಜನಿಕರ ನಿರೀಕ್ಷೆ ಇದು. ಸದ್ಯ ಈಗ ಬಂದ್ಗೊಂದು ಕರೆ ಕೊಟ್ಟಿದ್ರು. ಬೆಳಗಾವಿಯಲ್ಲಿ ರೆಸ್ಪಾನ್ಸ್ ಹೇಗಿದೆ? ಈಗ ಬೆಂಗಳೂರಲ್ಲಿ ನೋಡ್ತಾ ಇದ್ವಿ, ಕರ್ನಾಟಕದ ಬೇರೆ ಬೇರೆ ಮೂರಲ್ಲಿ ನೋಡ್ತಾ ಇದ್ವಿ, ಸರಿಯಾದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಬೆಳಗಾವಿಯಲ್ಲಿ ಸಮಸ್ಯೆ ಶುರು ಆಯ್ತಲ್ಲ, ಅಲ್ಲಿ ರೆಸ್ಪಾನ್ಸ್ ಹೆಂಗಿದೆ? 22ಕ್ಕೆ ಬಂದ್ ಆಗತ್ತಾ? ಖಂಡಿತ ನಿಕೇಶ್, ಬೆಳಗಾವಿಯಲ್ಲಿ ಗಡಿ ಮತ್ತು ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನಿರಂತರವಾಗಿ ಎಂಎಸ್ ಪುಂಡ್ರಿರ್ಬೋದು, ಕೆಲ ಮರಾಠಿ ಪುಂಡ್ರು ನಿರಂತರವಾಗಿ ಕನ್ನಡಿಗರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಆದ್ರೆ ಅದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಇಲ್ಲಿ ಇರುವಂತಹ ಆಡಳಿತ ವ್ಯವಸ್ಥೆ ಎಲ್ಲೋ ಒಂದ್ ಕಡೆ ವಿಫಲ ಆಗ್ತಿದೆ. ಹಾಗಾಗಿ ಇಲ್ಲಿ ಅವರು ಎಂಎಸ್ ಪುಂಡ್ರು ಈ ರೀತಿಯಾಗಿ ಅವರ ದುರ್ವರ್ತನೆ ಇರುವಂತದ್ದು. ಸದ್ಯಕ್ಕೆ ಬೆಳಗಾವಿಯಲ್ಲಿ ಏನ್ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತು, ಹಲ್ಲೆ ಆದ ನಂತರ ಸದ್ಯ ಬೆಳಗಾವಿಯಲ್ಲಿ ಕೂಡ ಪರಿಸ್ಥಿತಿ ತಿಳಿಯಾಗಿರುವಂತದ್ದು. ಇವತ್ತು ಮಹಾರಾಷ್ಟ್ರದಿಂದ ಬಸ್ಗಳು ಬರ್ತವೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಆದ್ರೆ ಈ ಎಲ್ಲವನ್ನ ಅಂದ್ರೆ ಈ ಗಡಿ ವಿಚಾರ ಸಂಬಂಧಪಟ್ಟಂಗೆ ಎಚ್ಚರಿಕೆಯನ್ನ ವಹಿಸಬೇಕಿದ್ದಂತ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಎಡವಿದೆ ಮತ್ತು ನಿರ್ಲಕ್ಷ್ಯವನ್ನ ಮಾಡಿದೆ. ಆದ್ರೆ ಸುಮಾರು 7 ವರ್ಷಗಳಿಂದ ಕೂಡ ಈವರೆಗೂ ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಲ್ಲ, ಉನ್ನತ ಮಟ್ಟದ ಸಮಿತಿಯನ್ನ ನೇಮಕ ಮಾಡಲ್ಲ. ಆದ್ರೆ ಮಹಾರಾಷ್ಟ್ರ ಏನು ಸರ್ಕಾರ ಇದೆ ಅದು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳುತ್ತಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಗಡಿ ವಿವಾದ ಸಂಬಂಧಪಟ್ಟಂಗೆ ಕೇಸ್ ಬಾಕಿ ಇದೆ, ಅದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಕೂಡ ಮಹಾರಾಷ್ಟ್ರ ಸರ್ಕಾರ ಮಾಡಿಕೊಳ್ತಿದೆ. ಮತ್ತು ಅದರಲ್ಲಿ ಪ್ರಮುಖವಾಗಿ ಮಹಾರಾಷ್ಟ್ರ ಏನೇನ್ ಮಾಡಿದೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ ನಿಜ. ಅಲ್ಲಿ ಬೆಳಗಾವಿಯಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ. ಮಾತೆತ್ತಿದ್ರೆ ನಮಗ ಅಧಿಕಾರ ಬೇಕು, ನಮಗ್ ಸಿಎಂ ಪೋಸ್ಟ್ ಇಂದ ಹಿಡಿದು ಎಲ್ಲಾ ಬೇಕು ಅಂತ ಕೇಳುವಂತ ಬಹಳ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಇವ್ರು ಯಾರಾದ್ರೂ ಬಂದು ಸಮಸ್ಯೆಯನ್ನ ತಿಳಿಗೊಳಿಸಿ ಯಾಕಂದ್ರೆ ಇದ್ರಲ್ಲಿ ಕಷ್ಟ ಆಗಿರೋ ಜನಸಾಮಾನ್ಯರಿಗೆ ಬಸ್ ಇಲ್ಲದೆ ಇರೋದು ಪಾಪ ಸಾಮಾನ್ಯ ಜನಗಳಿಗೆ, ಈ ಮಿನಿಸ್ಟರ್ಗಳಿಗೆ ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಗೆ ಒಬ್ರಿಗಾದ್ರೂ ಇವ್ರಿಗೆ ತೊಂದರೆ ಆಗಿದೆಯಾ? ಇಲ್ಲ, ಅವ್ರ ಹತ್ತಿರಕ್ಕೆ ಬರಲ್ಲ, ಅವ್ರಿಗೆ ಏನು ತೊಂದರೆ ಆಗಲ್ಲ. ಸೊ ಅಲ್ಲಿ ತೊಂದರೆ ಆಗೋದು ಜನಸಾಮಾನ್ಯರಿಗೆ. ಅದನ್ನ ಸರಿಪಡಿಸುವಂತ ಕೆಲಸನ ಯಾರಾದ್ರೂ ಮಾಡಿದಾರ? ಹಾರ್ಮೋನೈಸ್ ಮಾಡುವಂತ ಕೆಲಸ ಯಾರಾದ್ರೂ ಮಾಡಿದಾರ? ಮೈಲಾರಿ, ಖಂಡಿತ ಶ್ರೀಲಕ್ಷ್ಮಿ, ಏನು ಗಡಿ ವಿವಾದ ಆಯ್ತು, ಇಲ್ಲಿ ಗಲಾಟೆ ಆಯ್ತು, ಅದನ್ನ ಪರಿಹರಿಸಬೇಕಿದ್ದಂತ ಇಲ್ಲಿನ ನಾಯಕರು ಯಾರು ಕೂಡ ಆಸಕ್ತಿಯನ್ನ ವಹಿಸಿಲ್ಲ. ಅದರಲ್ಲಿ ಪ್ರಮುಖವಾಗಿ ಸಿಎಂ ನೇತೃತ್ವದಲ್ಲಿ ಏನು ಎಚ್ಚರಿಕೆಯನ್ನ ಕೊಡ್ತಾರೆ, ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಇದಾದ ನಂತರ ಇಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಸ್ವತಃ ಏನು ಕೊಲ್ಲಾಪುರದ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಯುವ ಕೆಲಸವನ್ನ ಮಾಡ್ತಾರೆ. ಆದ್ರೆ ಬೆಳಗಾವಿಯಲ್ಲಿರುವಂತಹ ಎಂಎಲ್ಎಗಳಿರ್ಬೋದು ಅಥವಾ ಮಂತ್ರಿಗಳು ಇಡೀ ಸರ್ಕಾರವನ್ನ ಬದಲಿಸಿ ಸರ್ಕಾರವನ್ನ ರಚನೆ ಮಾಡುವಂತ ಶಕ್ತಿ ಇರೋರು ಮರಾಠಿ ಮತಗಳ ಓಲೈಕೆಗಾಗಿ ಅವರ ವಿರುದ್ಧ ಯಾರು ಕೂಡ ಮಾತಾಡ್ತಾ ಇಲ್ಲ, ಜೊತೆಗೆ ಏನು ಮೌನವಾಗಿದ್ದಾರೆ. ಹಾಗಾಗಿ ಇಲ್ಲಿ ಎಂಎಸ್ ಪುಂಡ್ರ ಉಪ್ಪಟ ಕೂಡ ಹೆಚ್ಚಾಗ್ತಿದೆ. ಆದ್ರೆ ಕನ್ನಡಿಗರ ಹಿತಾಸಕ್ತಿಯನ್ನ ಇನ್ನಾದ್ರೂ ಕಾಯಬೇಕು ಅನ್ನೋದು ಕೂಡ ಇಲ್ಲಿ ಗಡಿ ಭಾಗದ ಜನರ ಒಂದು ಒತ್ತಾಯ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕಲೀಗಾದಂತ ಮೈಲಾರಿ ಪಟಾತ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಏನ್ ಸಮಸ್ಯೆ ಇದೆ? ಈಗ ಮುಂಚೆಯಿಂದ ಇದೇ ಸಮಸ್ಯೆ, ಬರೀ ಡ್ರೈವರ್ ಕಂಡಕ್ಟರ್ ಅಡ್ಡ ಹಾಕೋದು, ಅವ್ರಿಗೆ ಮಸಿ ಬಳಿಯೋದು, ಬಸ್ಸಿನ ನಂಬರ್ ಪ್ಲೇಟಿಗೆ ಇಷ್ಟು ಮಸಿ ಹಾಕೋದು, ಇವ್ರನ್ನ ಅಡ್ಡ ಹಾಕೊಂಡು ಮಸಿ ಬಳಿಯೋದು, ಇದೇ ಕೆಲಸ ಆಯ್ತು. ಸರ್ಕಾರಿ ಸಚಿವರಿಗೋ ಮತ್ತೊಬ್ಬರಿಗೋ ಮಂತ್ರಿಗಳಿಗೋ ಈ ಮಸಿ ಬಳದಿದ್ರೆ ಒಂದು ಹಂತಕ್ಕಾರು ಬರ್ತಾ ಇತ್ತು ಅಂತ ಸಾರ್ವಜನಿಕರ ನಿರೀಕ್ಷೆ ಇದು. ಸದ್ಯ ಈಗ ಬಂದ್ಗೊಂದು ಕರೆ ಕೊಟ್ಟಿದ್ರು. ಬೆಳಗಾವಿಯಲ್ಲಿ ರೆಸ್ಪಾನ್ಸ್ ಹೇಗಿದೆ? ಈಗ ಬೆಂಗಳೂರಲ್ಲಿ ನೋಡ್ತಾ ಇದ್ವಿ, ಕರ್ನಾಟಕದ ಬೇರೆ ಬೇರೆ ಮೂರಲ್ಲಿ ನೋಡ್ತಾ ಇದ್ವಿ, ಸರಿಯಾದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಬೆಳಗಾವಿಯಲ್ಲಿ ಸಮಸ್ಯೆ ಶುರು ಆಯ್ತಲ್ಲ, ಅಲ್ಲಿ ರೆಸ್ಪಾನ್ಸ್ ಹೆಂಗಿದೆ? 22ಕ್ಕೆ ಬಂದ್ ಆಗತ್ತಾ? ಖಂಡಿತ ನಿಕೇಶ್, ಬೆಳಗಾವಿಯಲ್ಲಿ ಗಡಿ ಮತ್ತು ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನಿರಂತರವಾಗಿ ಎಂಎಸ್ ಪುಂಡ್ರಿರ್ಬೋದು, ಕೆಲ ಮರಾಠಿ ಪುಂಡ್ರು ನಿರಂತರವಾಗಿ ಕನ್ನಡಿಗರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಆದ್ರೆ ಅದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಇಲ್ಲಿ ಇರುವಂತಹ ಆಡಳಿತ ವ್ಯವಸ್ಥೆ ಎಲ್ಲೋ ಒಂದ್ ಕಡೆ ವಿಫಲ ಆಗ್ತಿದೆ. ಹಾಗಾಗಿ ಇಲ್ಲಿ ಅವರು ಎಂಎಸ್ ಪುಂಡ್ರು ಈ ರೀತಿಯಾಗಿ ಅವರ ದುರ್ವರ್ತನೆ ಇರುವಂತದ್ದು. ಸದ್ಯಕ್ಕೆ ಬೆಳಗಾವಿಯಲ್ಲಿ ಏನ್ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತು, ಹಲ್ಲೆ ಆದ ನಂತರ ಸದ್ಯ ಬೆಳಗಾವಿಯಲ್ಲಿ ಕೂಡ ಪರಿಸ್ಥಿತಿ ತಿಳಿಯಾಗಿರುವಂತದ್ದು. ಇವತ್ತು ಮಹಾರಾಷ್ಟ್ರದಿಂದ ಬಸ್ಗಳು ಬರ್ತವೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಆದ್ರೆ ಈ ಎಲ್ಲವನ್ನ ಅಂದ್ರೆ ಈ ಗಡಿ ವಿಚಾರ ಸಂಬಂಧಪಟ್ಟಂಗೆ ಎಚ್ಚರಿಕೆಯನ್ನ ವಹಿಸಬೇಕಿದ್ದಂತ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಎಡವಿದೆ ಮತ್ತು ನಿರ್ಲಕ್ಷ್ಯವನ್ನ ಮಾಡಿದೆ. ಆದ್ರೆ ಸುಮಾರು 7 ವರ್ಷಗಳಿಂದ ಕೂಡ ಈವರೆಗೂ ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಲ್ಲ, ಉನ್ನತ ಮಟ್ಟದ ಸಮಿತಿಯನ್ನ ನೇಮಕ ಮಾಡಲ್ಲ. ಆದ್ರೆ ಮಹಾರಾಷ್ಟ್ರ ಏನು ಸರ್ಕಾರ ಇದೆ ಅದು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳುತ್ತಿದೆ. ಸುಪ್ರೀಂ
ಕೋರ್ಟ್ ನಲ್ಲಿ ಏನ್ ಗಡಿ ವಿವಾದ ಸಂಬಂಧಪಟ್ಟಂಗೆ ಕೇಸ್ ಬಾಕಿ ಇದೆ, ಅದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಕೂಡ ಮಹಾರಾಷ್ಟ್ರ ಸರ್ಕಾರ ಮಾಡಿಕೊಳ್ಳುತ್ತಿದೆ ಮತ್ತು ಅದರಲ್ಲಿ ಪ್ರಮುಖವಾಗಿ ಗಡಿ ವಿಚಾರಕ್ಕೆ ಮಹಾರಾಷ್ಟ್ರ ಏನೇನ್ ಮಾಡಿದೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ ನಿಜ. ಅಲ್ಲಿ ಬೆಳಗಾವಿಯಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ. ಮಾತೆತ್ತಿದ್ರೆ ನಮಗ ಅಧಿಕಾರ ಬೇಕು, ನಮಗ ಅಧಿಕಾರ ಬೇಕು, ನಮಗ್ ಸಿಎಂ ಪೋಸ್ಟ್ ಇಂದ ಹಿಡಿದು ಎಲ್ಲಾ ಬೇಕು ಅಂತ ಕೇಳುವಂತ ಬಹಳ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಇವ್ರು ಯಾರಾದ್ರೂ ಬಂದು ಸಮಸ್ಯೆಯನ್ನ ತಿಳಿಗೊಳಿಸಿ ಯಾಕಂದ್ರೆ ಇದ್ರಲ್ಲಿ ಕಷ್ಟ ಆಗಿರೋ ಜನಸಾಮಾನ್ಯರಿಗೆ ಬಸ್ ಇಲ್ಲದೆ ಇರೋದು ಪಾಪ ಸಾಮಾನ್ಯ ಜನಗಳಿಗೆ, ಈ ಮಿನಿಸ್ಟರ್ಗಳಿಗೆ ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಗೆ ಒಬ್ರಿಗಾದ್ರೂ ಇವ್ರಿಗೆ ತೊಂದರೆ ಆಗಿದೆಯಾ? ಇಲ್ಲ, ಅವ್ರ ಹತ್ತಿರಕ್ಕೆ ಬರಲ್ಲ, ಅವ್ರಿಗೆ ಏನು ತೊಂದರೆ ಆಗಲ್ಲ. ಸೊ ಅಲ್ಲಿ ತೊಂದರೆ ಆಗೋದು ಜನಸಾಮಾನ್ಯರಿಗೆ. ಅದನ್ನ ಸರಿಪಡಿಸುವಂತ ಕೆಲಸನ ಯಾರಾದ್ರೂ ಮಾಡಿದಾರ? ಹಾರ್ಮೋನೈಸ್ ಮಾಡುವಂತ ಕೆಲಸ ಯಾರಾದ್ರೂ ಮಾಡಿದಾರ ಮೈಲಾರಿ? ಖಂಡಿತ ಶ್ರೀಲಕ್ಷ್ಮಿ, ಏನು ಗಡಿ ವಿವಾದ ಆಯ್ತು, ಇಲ್ಲಿ ಗಲಾಟೆ ಆಯ್ತು, ಅದನ್ನ ಪರಿಹರಿಸಬೇಕಿದ್ದಂತ ಇಲ್ಲಿನ ನಾಯಕರು ಯಾರು ಕೂಡ ಆಸಕ್ತಿಯನ್ನ ವಹಿಸಿಲ್ಲ. ಅದರಲ್ಲಿ ಪ್ರಮುಖವಾಗಿ ಸಿಎಂ ನೇತೃತ್ವದಲ್ಲಿ ಏನು ಎಚ್ಚರಿಕೆಯನ್ನ ಕೊಡ್ತಾರೆ, ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಇದಾದ ನಂತರ ಇಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಸ್ವತಃ ಏನು ಕೊಲ್ಲಾಪುರದ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಯುವ ಕೆಲಸವನ್ನ ಮಾಡ್ತಾರೆ. ಆದ್ರೆ ಬೆಳಗಾವಿಯಲ್ಲಿರುವಂತಹ MLA-ಗಳಿರ್ಬೋದು ಅಥವಾ ಮಂತ್ರಿಗಳು ಇಡೀ ಸರ್ಕಾರವನ್ನ ಬದಲಿಸಿ ಸರ್ಕಾರವನ್ನ ರಚನೆ ಮಾಡುವಂತ ಶಕ್ತಿ ಇರೋರು ಮರಾಠಿ ಮತಗಳ ಓಲೈಕೆಗಾಗಿ ಅವರ ವಿರುದ್ಧ ಯಾರು ಕೂಡ ಮಾತಾಡ್ತಾ ಇಲ್ಲ, ಜೊತೆಗೆ ಏನು ಮೌನವಾಗಿದ್ದಾರೆ. ಹಾಗಾಗಿ ಇಲ್ಲಿ MES ಪುಂಡ್ರ ಉಪ್ಪಟ ಕೂಡ ಹೆಚ್ಚಾಗ್ತಿದೆ. ಆದ್ರೆ ಕನ್ನಡಿಗರ ಹಿತಾಸಕ್ತಿಯನ್ನ ಇನ್ನಾದ್ರೂ ಕಾಯ್ಬೇಕು ಅನ್ನೋದು ಕೂಡ ಇಲ್ಲಿ ಗಡಿ ಭಾಗದ ಜನರ ಒಂದು ಒತ್ತಾಯ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕಲೀಗಾದಂತ ಮೈಲಾರಿ ಪಟಾತ ನೇರ ಸಂಪರ್ಕ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಏನ್ ಸಮಸ್ಯೆ ಇದೆ? ಈಗ ಮುಂಚೆಯಿಂದ ಇದೇ ಸಮಸ್ಯೆ, ಬರೀ ಡ್ರೈವರ್ ಕಂಡಕ್ಟರ್ ಅಡ್ಡ ಹಾಕೋದು, ಅವ್ರ ಮಸಿ ಬಳಿಯೋದು, ಬಸ್ಸಿನ ನಂಬರ್ ಪ್ಲೇಟಿಗೆ ಇಷ್ಟು ಮಸಿ ಹಾಕೋದು, ಇವ್ರನ್ನ ಅಡ್ಡ ಹಾಕೊಂಡು ಮಸಿ ಬಳಿಯೋದು, ಇದೇ ಕೆಲಸ ಆಯ್ತು. ಸರ್ಕಾರಿ ಸಚಿವರಿಗೋ ಮತ್ತೊಬ್ಬರಿಗೋ ಮಂತ್ರಿಗಳಿಗೋ ಈ ಮಸಿ ಬಳದಿದ್ರೆ ಒಂದು ಹಂತಕಾರು ಬರ್ತಾ ಇತ್ತು ಅಂತ ಸಾರ್ವಜನಿಕರ ನಿರೀಕ್ಷೆ ಇದು. ಸದ್ಯ ಈಗ ಬಂದ್ಗೊಂದು ಕರೆ ಕೊಟ್ಟಿದ್ರು. ಬೆಳಗಾವಿಯಲ್ಲಿ ರೆಸ್ಪಾನ್ಸ್ ಹೇಗಿದೆ? ಈಗ ಬೆಂಗಳೂರಲ್ಲಿ ನೋಡ್ತಾ ಇದ್ವಿ, ಕರ್ನಾಟಕದ ಬೇರೆ ಬೇರೆ ಮೂರಲ್ಲಿ ನೋಡ್ತಾ ಇದ್ವಿ, ಸರಿಯಾದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಬೆಳಗಾವಿಯಲ್ಲಿ ಸಮಸ್ಯೆ ಶುರು ಆಯ್ತಲ್ಲ, ಅಲ್ಲಿ ರೆಸ್ಪಾನ್ಸ್ ಹೆಂಗಿದೆ? 22ಕ್ಕೆ ಬಂದಾಗತ್ತಾ? ಖಂಡಿತ ನಿಕೇಶ್, ಬೆಳಗಾವಿಯಲ್ಲಿ ಗಡಿ ಮತ್ತು ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನಿರಂತರವಾಗಿ MES ಪುಂಡ್ರು ಇರ್ಬೋದು, ಕೆಲ ಮರಾಠಿ ಪುಂಡ್ರು ನಿರಂತರವಾಗಿ ಕನ್ನಡಿಗರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಆದ್ರೆ ಅದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಇಲ್ಲಿ ಇರುವಂತಹ ಆಡಳಿತ ವ್ಯವಸ್ಥೆ ಎಲ್ಲೋ ಒಂದ್ ಕಡೆ ವಿಫಲ ಆಗ್ತಿದೆ. ಹಾಗಾಗಿ ಇಲ್ಲಿ ಅವರು MES ಪುಂಡ್ರು ಈ ರೀತಿಯಾಗಿ ಅವರ ದುರ್ವರ್ತನೆ ಇರುವಂತದ್ದು. ಸದ್ಯಕ್ಕೆ ಬೆಳಗಾವಿಯಲ್ಲಿ ಏನ್ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತು, ಹಲ್ಲೆ ಆದ ನಂತರ ಸದ್ಯ ಬೆಳಗಾವಿಯಲ್ಲಿ ಕೂಡ ಪರಿಸ್ಥಿತಿ ತಿಳಿಯಾಗಿರುವಂತದ್ದು. ಇವತ್ತು ಮಹಾರಾಷ್ಟ್ರದಿಂದ ಬಸ್ಗಳು ಬರ್ತವೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಆದ್ರೆ ಈ ಎಲ್ಲವನ್ನ ಅಂದ್ರೆ ಈ ಗಡಿ ವಿಚಾರ ಸಂಬಂಧಪಟ್ಟಂಗೆ ಎಚ್ಚರಿಕೆಯನ್ನ ವಹಿಸಬೇಕಿದ್ದಂತಹ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಎಡವಿದೆ ಮತ್ತು ನಿರ್ಲಕ್ಷ್ಯವನ್ನ ಮಾಡಿದೆ. ಆದ್ರೆ ಸುಮಾರು 7 ವರ್ಷಗಳಿಂದ ಕೂಡ ಈವರೆಗೂ ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಲಿಲ್ಲ, ಉನ್ನತ ಮಟ್ಟದ ಸಮಿತಿಯನ್ನ ನೇಮಕ ಮಾಡಲಿಲ್ಲ. ಆದ್ರೆ ಮಹಾರಾಷ್ಟ್ರ ಏನು ಸರ್ಕಾರ ಇದೆ ಅದು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳುತ್ತಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಗಡಿ ವಿವಾದ ಸಂಬಂಧಪಟ್ಟಂಗೆ ಕೇಸ್ ಬಾಕಿ ಇದೆ, ಅದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಕೂಡ ಮಹಾರಾಷ್ಟ್ರ ಸರ್ಕಾರ ಮಾಡಿಕೊಳ್ಳುತ್ತಿದೆ ಮತ್ತು ಅದರಲ್ಲಿ ಪ್ರಮುಖವಾಗಿ ಮಹಾರಾಷ್ಟ್ರ ಏನೇನ್ ಮಾಡಿದೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ ನಿಜ. ಅಲ್ಲಿ ಬೆಳಗಾವಿಯಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ. ಮಾತೆತ್ತಿದ್ರೆ ನಮಗ ಅಧಿಕಾರ ಬೇಕು, ನಮಗ ಅಧಿಕಾರ ಬೇಕು, ನಮಗ್ ಸಿಎಂ ಪೋಸ್ಟ್ ಇಂದ ಹಿಡಿದು ಎಲ್ಲಾ ಬೇಕು ಅಂತ ಕೇಳುವಂತ ಬಹಳ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಇವ್ರು ಯಾರಾದ್ರೂ ಬಂದು ಸಮಸ್ಯೆಯನ್ನ ತಿಳಿಗೊಳಿಸಿ ಯಾಕಂದ್ರೆ ಇದ್ರಲ್ಲಿ ಕಷ್ಟ ಆಗಿರೋ ಜನಸಾಮಾನ್ಯರಿಗೆ ಬಸ್ ಇಲ್ಲದೆ ಇರೋದು ಪಾಪ ಸಾಮಾನ್ಯ ಜನಗಳಿಗೆ, ಈ ಮಿನಿಸ್ಟರ್ಗಳಿಗೆ ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಗೆ ಒಬ್ರಿಗಾದ್ರೂ ಇವ್ರಿಗೆ ತೊಂದರೆ ಆಗಿದೆಯಾ? ಇಲ್ಲ, ಅವ್ರ ಹತ್ತಿರಕ್ಕೆ ಬರಲ್ಲ, ಅವ್ರಿಗೆ ಏನು ತೊಂದರೆ ಆಗಲ್ಲ. ಸೊ ಅಲ್ಲಿ ತೊಂದರೆ ಆಗೋದು ಜನಸಾಮಾನ್ಯರಿಗೆ. ಅದನ್ನ ಸರಿಪಡಿಸುವಂತ ಕೆಲಸನ ಯಾರಾದ್ರೂ ಮಾಡಿದಾರ? ಹಾರ್ಮೋನೈಸ್ ಮಾಡುವಂತ ಕೆಲಸ ಯಾರಾದ್ರೂ ಮಾಡಿದಾರ ಮೈಲಾರಿ? ಖಂಡಿತ ಶ್ರೀಲಕ್ಷ್ಮಿ, ಏನು ಗಡಿ ವಿವಾದ ಆಯ್ತು, ಇಲ್ಲಿ ಗಲಾಟೆ ಆಯ್ತು, ಅದನ್ನ ಪರಿಹರಿಸಬೇಕಿದ್ದಂತ ಇಲ್ಲಿನ ನಾಯಕರು ಯಾರು ಕೂಡ ಆಸಕ್ತಿಯನ್ನ ವಹಿಸಿಲ್ಲ. ಅದರಲ್ಲಿ ಪ್ರಮುಖವಾಗಿ ಸಿಎಂ ನೇತೃತ್ವದಲ್ಲಿ ಏನು ಎಚ್ಚರಿಕೆಯನ್ನ ಕೊಡ್ತಾರೆ, ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಇದಾದ ನಂತರ ಇಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಸ್ವತಃ ಏನು ಕೊಲ್ಲಾಪುರದ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಯುವ ಕೆಲಸವನ್ನ ಮಾಡ್ತಾರೆ. ಆದ್ರೆ ಬೆಳಗಾವಿಯಲ್ಲಿರುವಂತಹ MLA-ಗಳಿರ್ಬೋದು ಅಥವಾ ಮಂತ್ರಿಗಳು ಇಡೀ ಸರ್ಕಾರವನ್ನ ಬದಲಿಸಿ ಸರ್ಕಾರವನ್ನ ರಚನೆ ಮಾಡುವಂತ ಶಕ್ತಿ ಇರೋರು ಮರಾಠಿ ಮತಗಳ ಓಲೈಕೆಗಾಗಿ ಅವರ ವಿರುದ್ಧ ಯಾರು ಕೂಡ ಮಾತಾಡ್ತಾ ಇಲ್ಲ, ಜೊತೆಗೆ ಏನು ಮೌನವಾಗಿದ್ದಾರೆ. ಹಾಗಾಗಿ ಇಲ್ಲಿ MES ಪುಂಡ್ರ ಉಪ್ಪಟ ಕೂಡ ಹೆಚ್ಚಾಗ್ತಿದೆ. ಆದ್ರೆ ಕನ್ನಡಿಗರ ಹಿತಾಸಕ್ತಿಯನ್ನ ಇನ್ನಾದ್ರೂ ಕಾಯ್ಬೇಕು ಅನ್ನೋದು ಕೂಡ ಇಲ್ಲಿ ಗಡಿ ಭಾಗದ ಜನರ ಒಂದು